ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಒಬ್ಬ ನಿರ್ದೇಶಕ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಥೆ, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಂಡು ಪ್ರೊಡ್ಯೂಸರ್ ಪಿಚ್ ಮಾಡಿ ಸಿನಿಮಾ ಮಾಡೋ ಹಂತಕ್ಕೆ ಬಂದಾಗ ಆತನಿಗೆ ಎದುರಾಗೋ ಒಂದು ದೊಡ್ಡ ಚಾಲೆಂಜ್ ಅಂದರೆ ಕಾಸ್ಟಿಂಗ್. ಸಿನಿಮಾ ಪರ್ಫೆಕ್ಟ್ ಆಗಿ ಬರೋದಕ್ಕೆ ಕಥೆ, ಅದಕ್ಕೆ ತಕ್ಕ ಪಾತ್ರಗಳು ಎಲ್ಲವನ್ನು ಡಿಸೈನ್ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆ ಅಷ್ಟೇ ಪರ್ಫೆಕ್ಟ್ ಆಗಿರೋ ಪಾತ್ರಧಾರಿಗಳನ್ನ ಕಾಸ್ಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಎಷ್ಟೋ ಸಿನಿಮಾದಲ್ಲಿ ಪಾತ್ರ ಚೆನ್ನಾಗಿದ್ರೂ ಪಾತ್ರಧಾರಿ ಅದಕ್ಕೆ ಮ್ಯಾಚ್ ಆಗದೆ ಏನೋ ಮಿಸ್ ಆಗ್ತಾ ಇದೆ ಅಂತ ಅನಿಸಿರೋ ಉದಾಹರಣೆ ಸಾಕಷ್ಟಿದೆ. ಇನ್ನೂ ಸಾಕಷ್ಟು ಸಿನಿಮಾದಲ್ಲಿ ಪಾತ್ರಧಾರಿನೇ ಪಾತ್ರವನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅಪ್ಲಿಫ್ಟ್ ಮಾಡಿರೋ ಎಕ್ಸಾಂಪಲ್ ಕೂಡ ಇದೆ. ಕಾಸ್ಟಿಂಗ್ ಅನ್ನೋದು ಸಿನಿಮಾಗೆ ತುಂಬಾ ಮುಖ್ಯ ಆಗುತ್ತೆ. ಆದರೆ ಈಗ ಸಿನಿಮಾಗಳಲ್ಲಿ ಕಾಸ್ಟಿಂಗ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ? ಈಗಿನ ಬಹುತೇಕ ಸಿನಿಮಾಗಳು ಹೆಚ್ಚು ಕಾಸ್ಟ್ ಮಾಡೋದು ಪಾಪ್ಯುಲರ್ ಫೇಸನ್ನು, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದರೆ ಕರೆದು ಅವಕಾಶ ಕೊಡೋ ಪರಿಸ್ಥಿತಿ ಈಗಿನ ಇಂಡಸ್ಟ್ರಿನಲ್ಲಿದೆ. ಹಿಂದೆಲ್ಲ ರೀಲ್ ಹಾಕಿ ಶೂಟ್ ಮಾಡೋವಾಗ ನಾಟಕ ಕಲಾವಿದರನ್ನು ಹೆಚ್ಚು ಆಯ್ಕೆ ಮಾಡ್ತಾಯಿದ್ರು. ಯಾಕಂದರೆ ಅವರು ರೀಟೇಕ್ಸ್ ಕಮ್ಮಿ ತೊಗೋತಾರೆ, ಹೆಚ್ಚು ರೀಲ್ ತಿನ್ನೋದಿಲ್ಲ ಅಂತ. ಈಗಲೂ ರಂಗಭೂಮಿ ಕಲಾವಿದರಿಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಮನ್ನಣೆ ಜಾಸ್ತಿ. ಯಾಕಂದರೆ ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದನ್ನು ಸುಲಭವಾಗಿ ತಮ್ಮದಾಗಿಸಿಕೊಳ್ಳೋ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಇದೇ ಕಾರಣಕ್ಕೆ ರಂಗಭೂಮಿ ಹಿನ್ನೆಲೆ ಇರೋ ಕಲಾವಿದರು ಯಾವ ಪಾತ್ರ ಮಾಡಿದ್ರೂ ವಿಭಿನ್ನ ಅಂತಲೇ ಅನಿಸುತ್ತೆ. ಆ್ಯಕ್ಟರ್ಗೆ ಎದುರಾಗೋ ಹಲವಾರು ಚಾಲೆಂಜ್ಗಳಲ್ಲಿ ಇದು ಕೂಡ ಒಂದು. ಒಬ್ಬ ನಟ 10 ಪಾತ್ರ ಮಾಡಿದ್ರೆ ಆ 10 ಪಾತ್ರ ಕೂಡ ಬೇರೆ ಬೇರೆ ಅನ್ನಿಸ್ಬೇಕು. ಹಾಗೆ ಅನಿಸಿಲ್ಲ ಅಂದರೆ ಮೊನೋಟೋನಸ್ ಆಗುತ್ತೆ, ಜನರಿಗೆ ತುಂಬ ರೆಪಿಟೇಟಿವ್ ಅನಿಸುತ್ತೆ. ಅದರಿಂದ ಅವನ ಫೇಮ್ ಕುಸಿಯೋ ಸಾಧ್ಯತೆ ಹೆಚ್ಚಿರುತ್ತೆ. ಇದೇ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ. ಜನಕ್ಕೆ ಎಲ್ಲವೂ ಒಂದೇ ರೀತಿ ಅನಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈಗಿನ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಾವಳಿಯಲ್ಲಿ ಕಾಸ್ಟಿಂಗ್ ತುಂಬಾ ವಿಚಿತ್ರವಾಗಿರುತ್ತೆ. ಎಲ್ಲ ಭಾಷೆಯಿಂದ ಕೂಡ ಒಬ್ಬೊಬ್ಬರನ್ನ ಕಾಸ್ಟ್ ಮಾಡಿ ಮಿಕ್ಸ್ ಮಾಡಿ ಸಿನಿಮಾ ಮಾಡ್ತಾರೆ. ಯಾಕಂದರೆ ಎಲ್ಲ ಭಾಗದವರು ಸಿನಿಮಾ ನೋಡಲಿ ಅನ್ನೋ ಉದ್ದೇಶದಿಂದ. ಅದು ವ್ಯಾವಹಾರಿಕವಾಗಿ ಒಳ್ಳೆಯದು ಅನಿಸಿದ್ರು ಕೂಡ ಟೆಕ್ನಿಕಲಿ ಡಬ್ಬಿಂಗ್ ವಿಚಾರದಲ್ಲಿ ಹೆಚ್ಚು ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಕೆಲವು ಸಿನಿಮಾದಲ್ಲಿ ಆ್ಯಕ್ಟರ್ಸ್ನ ಲಿಪ್ಸಿಂಗ್ ತುಂಬ ಮಿಸ್ಮ್ಯಾಚ್ ಆಗಿರೋದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ಒಟ್ಟಾರೆ ನನ್ನ ಅಭಿಪ್ರಾಯ ಏನು ಅಂದರೆ, ಸಿನಿಮಾದವರು ಫೇಸ್ ವ್ಯಾಲ್ಯೂಗೆ ಎಷ್ಟು ಬೆಲೆ ಕೊಡ್ತಾರೋ ಅಷ್ಟೇ ಬೆಲೆ ಟ್ಯಾಲೆಂಟ್ ಇರೋ ಕಲಾವಿದರಿಗೂ ಕೂಡ ಕೊಡಬೇಕು. ಬಿಸ್ನೆಸ್ ದೃಷ್ಟಿಯಿಂದ 10ರಲ್ಲಿ 7 ಆರ್ಟಿಸ್ಟ್ ನೋನ್ ಫೇಸನ್ನು ಹಾಕಿದ್ರೆ ಇನ್ನು 3 ಜನ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು. ಆಗ ಇಂಡಸ್ಟ್ರಿಗೆ ಹೊಸ ಹೊಸ ಪ್ರತಿಭೆಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಕಾರ್ಯವನ್ನು ಈಗಿನ ಕೆಲವು ಡೈರೆಕ್ಟರ್ಸ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ನಿರ್ದೇಶಕರು ಈ ದಾರಿ ಹಿಡಿದ್ರೆ ಇಂಡಸ್ಟ್ರಿ ಅಭಿವೃದ್ಧಿಯ ದಾರಿ ಹಿಡಿಯುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ತಪ್ಪದೇ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.